ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಮತ್ತು ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ಸಂಚಿಕೆ ಅದ್ಭುತವಾಗಿದೆ. ಸೊ ವಂಶಿ ಯಾವ ರೀತಿ ಸ್ವಾತಿಗೆ ಇಷ್ಟ ಆಗ್ತಾರೆ, ಸ್ವಾತಿಗೆ ವಂಶಿ ಕಂಡ್ರೆ ಎಷ್ಟು ಇಷ್ಟ ಅನ್ನೋದು ಈ ಒಂದು ಸಂಚಿಕೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಸಂಚಿಕೆ ಆರಂಭದಲ್ಲಿ ಈ ದುರ್ಗಾ ಸುಮ್ಮನೆ ಇರೋದಲ್ಲ ಅಂತ ಅನ್ಕೊತೀವಿ. ಸೊ ಏನಾದರೂ ಮಾಡಿ ನಮ್ಮ ಪದ್ಮಾ ಫ್ಯಾಮಿಲಿನ ಮನೆಯಿಂದ ಆಚೆ ಹಾಕಬೇಕು ಅನ್ನೋದೇ ಇವಳ ಹಿತದೃಷ್ಟಿ ಇರುತ್ತೆ. ಇನ್ನು ಅದೆಲ್ಲ ಬಿಟ್ಟು ರಾಗಿಣಿ ಇದ್ದೋಳು, ಅಲ್ಲ ಇಲ್ಲಿ ಸ್ವಾತಿ ಇರೋದೇ ಫ್ರೀ, ಅದರಲ್ಲಿ ನೀವೆಲ್ಲ ಬಂದು ಇಲ್ಲೇ ಬಿದ್ದಿದ್ದೀರಾ, ನಿಮಗೆ ಗಿಫ್ಟ್ ಬೇರೆ ಬೇಕಾ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ವಂಶಿ ಇದ್ದವರು ನೋಡ್ಕೊಂಡು ಮಾತಾಡೋರಾಗಿನಿ, ನೀನು ಈ ಮನೇಲಿ ಅವ್ರ ಥರನೇ ಬಂದಿರೋದು, ಹಿಂಗೆ ಹೇಗೆ ಬೇಕಾ ಬಿಟ್ಟು ಮಾತಾಡ್ಕೊಡ್ದು ಇನ್ನೊಂದ್ಸತಿ ಅಂತೇಳ್ಬಿಟ್ಟು ವಂಶಿ ರಾಗಿಣಿಗೆ ಬೈದು, ಕುಮಾರ್ ಅವರೇ ನಾನು ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ ಅಂತೇಳ್ಬಿಟ್ಟು ಒಂದು ಪ್ರೆಜರ್ ಇರುತ್ತೆ ಅದನ್ನು ತಂದು ಕೊಡ್ತಾರೆ. ಅಬ್ಬಬ್ಬಾ ಎಂಥ ಗಿಫ್ಟು, 20,000 ಗಿಫ್ಟು, ನಿನ್ನ ಲೈಫಲ್ಲೇ ನೋಡಿರಲ್ಲ ಅನಿಸುತ್ತೆ, ತಗೋ ಅಂತೇಳ್ಬಿಟ್ಟು ದುರ್ಗಾ ಹೇಳ್ತಿರ್ತಾಳೆ. ನೋಡಿ ದುರ್ಗಾ ಅವರೇ, ಆ ಒಂದು ಟ್ರೆಜರ್ನ ಏನಿದೆ ಅದನ್ನು ಯಾರ ಕೈಲೂ ಮುಟ್ಟಿಸ್ತಾ ಇರಲಿಲ್ಲ ನಮ್ಮ ವಂಶಿ, ಅಂಥದ್ರಲ್ಲಿ ಕುಮಾರ್ಗೆ ಕೊಡ್ತಾ ಇದ್ದಾರೆ ಅಂದರೆ ಎಷ್ಟು ಪ್ರೀತಿ ಇರಬೇಕು, ಎಷ್ಟು ಅಭಿಮಾನ ಗಳಿಸಿರಬೇಕು ಕುಮಾರ್ ಅವರು, ತುಂಬ ಒಳ್ಳೆ ವ್ಯಕ್ತಿ ನಮ್ಮ ಕುಮಾರ ಅಂತೇಳ್ಬಿಟ್ಟು ಈ ಕಡೆ ಎಲ್ಲರೂ ಹೇಳ್ತಾ ಇರ್ತಾರೆ. ಹೌದು, ಕುಮಾರ್ ಅವರು ತುಂಬ ಒಳ್ಳೆಯವರು, ನನಗೆ ಏನು ಇಷ್ಟ ಆಗುತ್ತೋ ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಕೊಡೋದು ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ಹೌದೌದು, ನಮ್ಮ ಕೈಲೂ ಮುಟ್ಟಿಸ್ತಾ ಇರಲಿಲ್ಲ ವಂಶಿ ಅದನ್ನು ಅಂತೇಳ್ಬಿಟ್ಟು ತಾತ ಹೇಳ್ತಾರೆ. ಇದೆಲ್ಲ ನಮ್ಮ ಸ್ವಾತಿ ಮೇಲಿರೋ ಪ್ರೀತಿ, ಒಂದು ಇದಕ್ಕೆ ಅವನು ಇಷ್ಟು ನಿಮ್ಮ ಕುಟುಂಬನ ಇಷ್ಟಪಡ್ತಾ ಇರೋದು ಅಂದ್ಬಿಟ್ಟು ತಾತ ಅಜ್ಜಿ ಹೇಳ್ತಾರೆ. ತುಂಬ ಒಳ್ಳೆ ಗಂಡನ ಪಡೆದಿದ್ಯಮ್ಮ ಸ್ವಾತಿ ನೀನು ಅಂತೇಳ್ಬಿಟ್ಟು ಪದ್ಮ ಹೇಳ್ತಾರೆ. ಇನ್ನು ಪುಟ್ಟಿ ಪ್ರೀತಿ ಇದೋಳು ಮನೆಯೆಲ್ಲ ನೋಡಿಕೊಂಡು ಒಂದು ರೌಂಡ್ ಹಾಕೊಂಬರ್ತಾ ಇರ್ತಾಳೆ. ರಾಗಿಣಿ ರೂಮ್ ನೋಡಿ ಎಷ್ಟು ಚೆನ್ನಾಗಿದೆ ಈ ರೂಮು, ವಾ ಎಷ್ಟು ಚೆನ್ನಾಗಿರೋ ದೊಡ್ಡ ಕನ್ನಡಿ, ಇದನ್ನು ನಾನೊಂದು ಸೆಲ್ಫಿ ತಗೋತೀನಿ ಅಂತೇಳ್ಬಿಟ್ಟು ಫೋಟೋ ತಗೋತಾರೆ. ಚಿಕ್ಕ ಮಕ್ಕಳಲ್ವಾ, ಸೊ ಮೇಕಪ್ ಐಟಮ್ ಎಲ್ಲ ನೋಡಿ, ಇಷ್ಟೊಂದು ಮೇಕಪ್ ಐಟಮು, ನಾನು ಇದನ್ನು ಹಚ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಲಿಪ್ಟಿಕ್ಕು ಅದನ್ನೆಲ್ಲ ಹಚ್ಕೊತಾ ಇರ್ತಾಳೆ. ಇನ್ನು ಈ ಕಡೆ ಈ ಅಜಯ್ ರಾಗಿಣಿಯಿಂದ ಬಿತ್ಕೊಂಡು, ರಾಗಿಣಿ ನನ್ನ ಫೋನಲ್ಲಿ ಸ್ವಲ್ಪ ಕರೆನ್ಸಿ ಇಲ್ಲ, ಫೋನ್ ಹೋಗ್ತಾ ಇಲ್ಲ, ಸ್ವಲ್ಪ ನೀನು ಫೋನ್ ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ವಾಟ್, ನನ್ನ ಫೋನ್ನ, ನನ್ನ ಜನ್ಮದಲ್ಲೇ ನನ್ನ ಫೋನ್ನ ನಿನ್ನ ಕೈಗೆ ಕೊಡಲ್ಲ, ಅಲ್ಲ ನನ್ನ ತಮ್ಮ ನಮ್ಮ ಅಮ್ಮನ ಕೈಗೆ ನಾನು ಫೋನ್ ಕೊಡ್ತಾ ಇರಲಿಲ್ಲ, ಇನ್ನು ನಿನ್ನ ಕೈಗೆ ಕೊಡ್ತೀನ, ನೆವರ್, ನನ್ನ ವಸ್ತುಗಳನ್ನ ಯಾರಿಗೂ ನಾನು ಕೊಡಲ್ಲ ಅಂತೇಳ್ಬಿಟ್ಟು ಈ ರಾಗಿಣಿ ಕೊಬ್ಬಿನ ಮಾತಾಡ್ತಾಳೆ. ರಾಗಿಣಿ ನಾನು ನಿನ್ನ ಗಂಡಂಗೆ ಫೋನ್ ಕೊಟ್ರೆ ಏನಾಗುತ್ತೆ ಅಂದಾಗ, ಕೊಡಲ್ಲ ಅಂದಮೇಲೆ ಕೊಡಲ್ಲ ಅಜಯ್, ನೀನು ಇಲ್ಲಿಗೆ ಬಂದಿರೋದು ನನ್ನ ಮತ್ತು ಸ್ವಾತಿನ ಈ ಮನೆಯಿಂದ ಆಚೆ ಹೆಂಗೆ ಹಾಕಬೇಕು ಅಂತ ತೀರ್ಮಾನ ಮಾಡೋಕ್ಕೆ, ಅದು ಬಿಟ್ಟು ಈ ಥರ ಗಂಡ ಹೆಂಡ್ತಿ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡಿರೋದಕ್ಕಲ್ಲ ಅಂತೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನು ಅಜಯ್, ಅಯ್ಯೋ ದೇವ್ರೆ, ಇವಳನ್ನ ಮದುವೆ ಆಗಿದ್ದು ನಾನು ನನ್ನ ಜೊತೆ ಸಂಸಾರ ಮಾಡೋಕ್ಕೂ ಅಲ್ಲ ಮಾತಾಡೋಕ್ಕೂ ಅಲ್ಲ, ಬರೀ ದ್ವೇಷ ಸಾಧಿಸೋಕ್ಕ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಪ್ರೀತಿ ಲಿಫ್ಟಿಗೆ ಹಾಕ್ಕೊಳ್ಳೋಕ್ಕಾಗಿ ಮಿಸ್ ಆಗಿ ಕೆಳಗಡೆ ಬಿದ್ದೋಗುತ್ತೆ. ಹೇ ಪ್ರೀತಿ, ಏನೇ ಮಾಡ್ತಿದ್ಯಾ ಅಂತೇಳ್ಬಿಟ್ಟು ಆ ಮಗು ಕೈ ಹಿಡಿದು ಎಳೆದು ಈ ಕಡೆ ಬಿಟ್ಬಿಡ್ತಾಳೆ. ಏನೇ ಬಂದಿರೋದು ನಿನಗೆ, ಏನಕ್ಕೆ ನನ್ನ ಐಟಮ್ಗಳನ್ನೆಲ್ಲ ತಗೋತಾ ಇದೆಯಾ ಅಂತೇಳ್ಬಿಟ್ಟು ಈ ಕಡೆ ಪ್ರೀತಿನ ಎಳೆದ್ಬಿಟ್ಟು ಪ್ರೀತಿಗೆ ಹೊಡೆಯೋಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಅಮ್ಮ ಅಂತೇಳ್ಬಿಟ್ಟು ಪ್ರೀತಿ ಕೂಕೊಂತಾ ಇರ್ತಾಳೆ. ನಿನ್ಗೇನು ಬಂದಿರೋದು, ನಿಮ್ಮ ಮನೇಲಿ ಈ ಥರ ಎಲ್ಲ ಐಟಮ್ ಸಿಗಲ್ಲ ಅಂತೇಳ್ಬಿಟ್ಟು ನನ್ನ ರೂಮಿಗೆ ಬಂದು ನನ್ನ ಮೇಕಪ್ ಐಟಮ್ಗಳನ್ನ ಹಾಕೋಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ, ನಿಮ್ಮಂಥ ಚೀಪ್ ಜನಗಳಿಗೆ ಇದು ಬಿಟ್ಟರೆ ಇನ್ನೇನು ಬರುತ್ತೆ ಹೇಳು ಅಂತೇಳ್ಬಿಟ್ಟು ಹೊಡೆಯೋಕ್ಕೆ ಹೋಗ್ತಾಳೆ. ರಾಗಿಣಿ, ಎಷ್ಟು ಧೈರ್ಯ ಇದ್ದರೆ ನನ್ನ ತಂಗಿ ಮೇಲೆ ಕೈ ಮಾಡ್ತಾ ಇದೆಯಾ ನೀನು, ಎಷ್ಟೇ ಧೈರ್ಯ ನಿನಗೆ ಅಂತೇಳ್ಬಿಟ್ಟು ಸ್ವಾತಿ ಬಂದು ಕೈ ಹಿಡ್ಕೋತಾಳೆ. ಬಿಡು ಸ್ವಾತಿ, ನನ್ನ ಐಟಮ್ಸ್ಗಳನ್ನ ಮುಟ್ಟಿದ್ದಾಳೆ, ಅವಳು ಮೊದಲು ಬುದ್ಧಿ ಇರಬೇಕು ಅಂದಾಗ ಅವಳೇನೋ ಪುಟ್ಟುಡುಗಿ ಗೊತ್ತಾಗಿಲ್ಲ ಮುಟ್ಟಿದ್ದಾಳೆ, ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಆಡ್ತಾ ಇದೆಯಾ ಅಂದಾಗ, ಪುಟ್ಟುಡುಗಿನ ನಾನು ಆ ಐಟಮ್ಗಳನ್ನೆಲ್ಲ ನಿಮ್ಮ ಅಣ್ಣ ನಿಮ್ಮ ಮಾವ ಒಂದು ತಿಂಗಳು ಸಂಬಳ ಬೇಕು ಅದನ್ನು ತರೋಕ್ಕೆ ಒಂದು ಐಟಮ್ನ ಅಂತಂದಾಗ, ನೀನು ಅವ್ರ ಬಗ್ಗೆ ಮಾತಾಡೋಷ್ಟು ರೈಟ್ಸ್ ನಿನಗಿಲ್ಲ, ನಿನ್ನ ಐಟಮ್ಗಳು ಏನು ಹೋಗಿದೆ ಅದನ್ನು ಹೇಳಿದ್ರೆ ನಾನೇ ತಂದು ಬಿಸಾಕ್ತೀನಿ, ಅದು ಬಿಟ್ಟು ನನ್ನ ತಂಗಿಗೆ ಬೈಯೋದು ಹೊಡೆಯೋದು ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ತಂದು ಕೊಡ್ತೀಯಾ, ನೀನೇ ವಂಶಿ ಮನೇಲಿ ಬಿಟ್ಟಿಯಾಗಿ ಬಿದ್ದಿದ್ಯಾ, ಈಗ ನಿನ್ನ ಕುಟುಂಬದವ್ರನ್ನೂ ತಂದು ಹಾಕ್ಕೊಂಡಿದ್ಯಾ, ನಿನಗೆ ತಂದು ಕೊಡೋ ಯೋಗ್ಯತೆ ಇಲ್ಲ ಅಂದಾಗ, ನಾನು ವಂಶಿ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾಯಿದ್ದೀನಿ, ಅದರಿಂದ ನನಗೆ ಅಮೌಂಟ್ ಬರುತ್ತೆ, ಆ ದುಡ್ಡಲ್ಲಿ ನಿನ್ನ ಪ್ರಾಡಕ್ಟ್ನ ತಂದು ಬಿಸಾಕ್ತೀನಿ, ಅಲ್ಲಿವರೆಗೂ ನನ್ನ ಕಡೆ ನನ್ನ ಕುಟುಂಬದವ್ರಿಗೆ ಏನಾದ್ರು ತೊಂದರೆ ಕೊಟ್ಟರೆ ನಿನ್ನ ಕೈನ ಮುರಿದು ಬಿಡ್ತೀನಿ ಅಂತೇಳ್ಬಿಟ್ಟು ಸ್ವಾತಿ, ಪ್ರೀತಿ ಪುಟ್ಟ ಬಾಯ್ಲಿ, ಇನ್ನೊಂದು ಸತಿ ಈ ರೂಮ್ ಕಡೆಗೆ ಬರಬಾರ್ದು, ಯಾವ ವಸ್ತುಗಳನ್ನೂ ಮುಟ್ಟಬಾರ್ದು, ಅದರಲ್ಲಿ ಇವಳು ರೂಮ್ ಕಡೆನೇ ಬರಬಾರ್ದು, ನಿನಗೆ ಏನೇ ಬೇಕಿದ್ರು ನನ್ನ ಹತ್ರ ಕೇಳು ಅಂತೇಳ್ಬಿಟ್ಟು ಪ್ರೀತಿನ ಕರ್ಕೊಂಡು ಸ್ವಾತಿ ಅಲ್ಲಿಂದ ಹೊರಡ್ತಾಳೆ. ಇದಕ್ಕೇನು ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ರಾಗಿಣಿ ಬೈಕೊಂತಿರ್ತಾಳೆ. ಇನ್ನು ತಾತಾಜಿ ವಾಕಿಂಗ್ ಮುಗಿಸ್ಕೊಂಡ್ಬಂದು ಬರ್ತಾರೆ. ಅಪ್ಪ ತುಂಬ ಸುಸ್ತಾಗೋಯ್ತು ರೀ ಅಂದಾಗ, ಭವಾನಿ ನೀನು ಡೈಲಿ ವಾಕಿಂಗ್ ಬಂದರೆ ಸುಸ್ತಾಗಲ್ಲ, ಯಾವತ್ತೋ ಒಂದು ದಿವಸ ಬಂದರೆ ಹಂಗಾಗುತ್ತೆ ಅನ್ನೋಷ್ಟರಲ್ಲಿ ಇರಿ ಜ್ಯೂಸ್ ಮಾಡ್ಕೊಬರ್ತೀನಿ ಅಂತ ಅಜ್ಜಿ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಪದ್ಮ ಅವರು ಜ್ಯೂಸ್ನ ತೊಗೊಂಡು ಬರ್ತಾರೆ. ತಗೊಳ್ಳಿ ನಾನೇ ಮಾಡಿದ್ದೀನಿ ಅಂದಾಗ, ಅಯ್ಯೋ ಪದ್ಮ ಅವರೇ ನೀವು ಯಾಕೆ ಮಾಡೋಕ್ಕೋದ್ರಿ ಅಂದಾಗ, ಅಯ್ಯೋ ಮನೇಲಿ ಕೂತು ಇನ್ನೇನು ಮಾಡೋದು, ಈ ಜ್ಯೂಸ್ ಮಾಡೋದೆಲ್ಲ ಒಂದು ಕೆಲಸನ, ತಗೊಳ್ಳಿ ಅಮ್ಮವ್ರೆ ಅಂತೇಳ್ಬಿಟ್ಟು ಜ್ಯೂಸ್ನ ಕೊಡ್ತಾರೆ. ಈ ಕಡೆ ಒಳ್ಳೆ ಕೆಲಸ ಮಾಡಿದ್ರೆ ನೋಡಿ ಪದ್ಮ ಅವರೇ, ನಿಮ್ಮ ಕೈಲಿ ಏನೋ ಜಾದು ಇದೆ, ನೀವು ತುಂಬ ಒಳ್ಳೆಯವರು, ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಒಳ್ಳೆತನ ಎಷ್ಟಿದೆ ಅಂದಾಗ, ಏನು ಮಾಡೋದು, ಒಳ್ಳೆತನ ಎಷ್ಟೇ ಇದ್ದರೂ ದೇವ್ರು ಒಳ್ಳೇದು ಮಾಡಬೇಕಲ್ವಾ, ನೋಡೋಣ ಮುಂದೆ ಆದರೂ ಒಳ್ಳೇದಾಗುತ್ತಾ ಅಂದ್ಬಿಟ್ಟು ಪದ್ಮ ಹೇಳ್ತಾ ಇರ್ತಾರೆ. ಅಲ್ಲಿಗೆ ಈ ದುರ್ಗಾ ಬಂದು, ಏನೋ ಮೀಟಿಂಗ್ ಮಾಡ್ತಾ ಇದ್ದೀರಾ, ನಾನು ಬರ್ಬೋದಾ, ಬೇಡ ಅನಿಸುತ್ತೆ ಅಂತ ವಾಪಸ್ ಹೋಗ್ತಿರ್ತಾಳೆ. ದುರ್ಗಾ ನಿಂತ್ಕೋ, ಏನು ಮೀಟಿಂಗು ಮಾಡ್ತಾ ಇಲ್ಲ, ಪಾಪ ಪದ್ಮ ಅವರು ಜ್ಯೂಸ್ ಮಾಡ್ಕೊಂಬಂದು ಕೊಟ್ಟಿದ್ರು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದು, ಯಾವ ಅಸೆಂಬ್ಲಿ ಮೀಟಿಂಗು ಇಲ್ಲಿ ಮಾಡ್ತಿಲ್ಲ, ಕೂತ್ಕೋ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಹೌದಾ, ಪದ್ಮ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅದೇನೋ ನಿಜ ಅಂತೇಳ್ಬಿಟ್ಟು
ಹೇಳ್ತಾ ಇರ್ತಾಳೆ. ಆದ್ರೂ ಪದ್ಮ ಅವರೇ, ನೀವು ಬಟ್ಟೆ ಬರೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಿದ್ರಲ್ಲ, ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ನಾನೆಲ್ಲೋ ನಿಮ್ಮ ಊರಿಗೆ ಹೋಗ್ಬಿಡ್ತೀರಾ ಅಂತ ಅಂದ್ಕೊಂಡಿದ್ದೆ, ನೀವು ಎಲ್ಲಿಗೆ ಹೋಗ್ಬೇಕು ಅಂತಿದ್ರು ಅಂದಾಗ ನಾವು ಇಲ್ಲೇ ಎಲ್ಲಾದರೂ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಹೋಗೋಣ ಅಂತಿದ್ದು ಅಂದ್ಬಿಟ್ಟು ಪದ್ಮ ಹೇಳ್ತಾರೆ. ಬಾಡಿಗೆ ಮನೆನಾ? ಓ, ಯಾಕೆ ನಿಮ್ಮೂರಲ್ಲೇ ಮನೆ ಇಲ್ವಾ? ಓ, ನಿಮ್ಮದು ಈ ಮನೆಗೆ ಬರೋಕ್ಕೆ ಪ್ಲ್ಯಾನ್ ಇತ್ತು ಅಂತ ಅನಿಸುತ್ತೆ, ಅದಕ್ಕೆ ಎಲ್ಲ ಚಿಕ್ಕದಾಗಿ ಪ್ಯಾಕ್ ಮಾಡ್ಕೊಂಡಿದ್ರಾ ಅಲ್ವಾ, ನಿಮ್ಗೆ ಮೊದಲೇ ಗೊತ್ತಿತ್ತು ಅನಿಸುತ್ತೆ ಅಂದ್ಬಿಟ್ಟು ಹೇಳ್ತಾಳೆ. ಏಯ್ ದುರ್ಗಾ, ಏನು ಮಾತಾಡ್ತಿದ್ಯಾ, ನೋಡ್ಕೊಂಡು ಮಾತಾಡು, ಅವ್ರೇನು ನಮ್ಮ ಮನೆಗೆ ಬಂದು ಬಿಟ್ಟಿದ್ದಿಲ್ಲ, ಅವರು ನಮ್ಮ ಗೆಸ್ಟು ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅಯ್ಯೋ ಅತ್ತೆ, ನಾನು ಆ ರೀತಿ ಹೇಳಲಿಲ್ಲ, ಅವರು ಅಷ್ಟು ದೊಡ್ಡ ಮನೆ ಬಿಟ್ಟು ಇಲ್ಲಿದ್ದಾರಲ್ಲ ಪಾಪ, ಏನೋ ಆ ದೊಡ್ಡ ಮನೆ ಇರಬೇಕಾದ್ರೆ, ಸ್ವಾತಿ ಬಿಡಿಸಿರ್ಬೇಕಾದ್ರೆ ಇವ್ರು ಇಲ್ಲಿ ಹಾಕಿದ್ದಾರೆ ಅಂತ ಅಂದೆ ಅಷ್ಟೇ, ಬೇರೆ ಏನೂ ಇಲ್ಲಪ್ಪ ಅಂತೇಳ್ಬಿಟ್ಟು ಕೊಂಕು ಮಾತುಗಳನ್ನ ನುಡಿತಾ ಇರ್ತಾಳೆ. ಇನ್ನು ಸ್ವಾತಿಗೆ ನಮ್ಮ ಗೀತಾ ನೈಲ್ ಪಾಲಿಶ್ ಹಾಕ್ತಾ ಇರ್ತಾರೆ. ಅಕ್ಕ ನನಗಾಕಕ್ಕ ನೈಲ್ ಪಾಲಿಶ್ ಅಂದಾಗ, ಇರೋ ಪ್ರೀತಿ ನಿನಗೂ ಹಾಕ್ತೀನಿ ಅಂದಾಗ, ಹೋಗಕ್ಕ ನಿನ್ನ ಚಿಕ್ಕ ಹುಡುಗರಿಂದನೂ ಹಿಂಗೆ, ಮೇಘ ಮತ್ತು ನನಗೆ ಯಾನೂ ಮಾಡ್ಕೊಡ್ತಿರ್ಲಿಲ್ಲ, ಸ್ವಾತಿ ಹಾಕಂಗೆ ಅಂತಂದರೆ ಮುಂಚೆ ಎಲ್ಲ ಕೆಲಸ ಮಾಡ್ಕೊಟ್ಬಿಡ್ತಿದ್ದೆ, ಚಿಕ್ಕ ವಯಸ್ಸಿಂದನೂ ನೀನು ಹಿಂಗೆ ಅಲ್ವೇನಕ್ಕ ಅಂತೇಳ್ಬಿಟ್ಟು ಗೀತಂಗೆ ಹೇಳ್ತಾ ಇರ್ತಾಳೆ. ಆ ಥರ ಎಲ್ಲ ಏನೂ ಇಲ್ಲ, ಸ್ವಾತಿ ಕಂಡ್ರೆ ನಂಗೆ ಚಿಕ್ಕ ವಯಸ್ಸಿಂದನೂ ಪ್ರೀತಿನೇ. ಸ್ವಾತಿ ಈ ಥರ ಮದುವೆ ಇಷ್ಟು ಒಳ್ಳೆ ಹುಡುಗನಾಗಿದ್ದಾಳೆ ಅಂತ ನಾನು ಯಾಕೆ ಅರ್ಥ ಮಾಡ್ಕೊಂಡಿಲ್ವೋ ಗೊತ್ತಿಲ್ಲ. ವಂಶಿ ಅಂತ ಒಳ್ಳೆ ಹುಡುಗನ ನಾವು ಹುಡುಕಿದ್ರೂ ಸ್ವಾತಿಗೆ ತರೋಕ್ಕಾಗ್ತಿರ್ಲಿಲ್ಲ, ತುಂಬ ಒಳ್ಳೆಯವರು. ಸ್ವಾತಿ ನಿನ್ಗೆ ಇಷ್ಟ ಅಲ್ವಾ ಅಂದಾಗ, ಹೌದು ನನಗೇನೋ ಇಷ್ಟ, ಆದರೆ ನಿಜ ಸತ್ಯ ಗೊತ್ತಾದರೆ ನೀವೇನು ಅಂದ್ಕೋತೀರ ಅಂದಾಗ, ಏನು ಸತ್ಯ ಸ್ವಾತಿ ಅಂದಾಗ, ಏನೂ ಇಲ್ಲ ಅಂದಾಗ, ನಿನ್ನ ಮನಸ್ಸು ಮುಟ್ಟೇಳು, ನೀನು ನಿಜವಾಗ್ಲೂ ವಂಶಿಯವ್ರನ್ನ ಪ್ರೀತಿಸ್ತಿದ್ಯಾ ಅಲ್ವಾ ಅಂದಾಗ, ಹೌದಕ್ಕ ನೀವು ಹೇಳಿದ ಸತ್ಯ, ನಾನು ವಂಶಿಯವ್ರನ್ನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸ್ತೀನಿ, ಅವ್ರು ನನ್ನ ಪ್ರೀತಿಸ್ತಾರೆ ಹೆಂಗೋ ಗೊತ್ತಿಲ್ಲ, ಇದು ಎಲ್ಲಿವರೆಗೂ ಉಳಿಯುತ್ತೋ ಗೊತ್ತಿಲ್ಲ ಅಂದ್ಬಿಟ್ಟು ಸ್ವಾತಿ ಮನಸ್ಸಲ್ಲೇ ಮಾತಾಡ್ಕೊತಾಳೆ. ಇನ್ನು ಅಜ್ಜಿ ಪದ್ಮ ಎಲ್ಲ ಹಾಲಲ್ಲಿ ಕೂತ್ಕೊಂಡಿರ್ತಾಳೆ. ದುರ್ಗಾ ಅಡುಗೆ ಮಾಡ್ತಿರ್ತಾಳೆ. ಈ ಕಡೆ ಮನೆ ಕೆಲಸದವ್ರನ್ನೆಲ್ಲ ಈ ರಾಗಿಣಿ ಕಲಿಸ್ಬಿಡ್ತಾಳೆ. ಇದೇನು ರಾಗಿಣಿ, ಏನು ಮಾಡಿದೆ, ಮನೆ ಕೆಲಸದವ್ರೆಲ್ಲ ಎಲ್ಲೋದ್ರು ಅಂದಾಗ, ಅಯ್ಯೋ ಅತ್ತೆ ಅವ್ರನ್ನೆಲ್ಲ ನಾನೇ ಕಳಿಸ್ತೀನಿ ಅಂದಾಗ, ಎಂಥ ಕೆಲಸ ಮಾಡಿಬಿಟ್ಟೆ ರಾಗಿಣಿ, ಈಗ ಇವ್ರಿಗೆಲ್ಲ ಬೇಯಿಸಾಕೋ ಕರ್ಮ ನಮಗೆ ಬಂತಲ್ಲ ಅಂದಾಗ, ಅತ್ತೆ ಯಾಕೆ ಯೋಚನೆ ಮಾಡ್ತಿದ್ದೀರಾ, ಬನ್ನಿ ನನ್ನ ಜೊತೆ ಅಂದಾಗ, ಅತ್ತೆ ಏನು ಮಾಡೋದು, ಅಡುಗೆ ಮಾಡೋದು ಇಷ್ಟೊಂದು ಜನಕ್ಕೆ ಹೆಂಗೆ, ನನಗೂ ಅಡುಗೆ ಬರಲ್ಲ ಅಂದಾಗ, ಹೌದು ರಾಗಿಣಿ ನನಗೂ ಅಡುಗೆ ಬರಲ್ಲ ಅಂದಾಗ, ಯಾಕೆ ದುರ್ಗಾ ಮನೆ ಕೆಲಸದವರೆಲ್ಲ ಎಲ್ಲೋದ್ರು ಅಂದ್ಬಿಟ್ಟು ಅಜ್ಜಿ ಕೇಳ್ತಾರೆ. ಅಯ್ಯೋ ಗೊತ್ತಿಲ್ಲಮ್ಮ, ಮನೆ ಅಡುಗೆ ಮಾಡಿಕ್ತಾನೆ ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಹೇಳ್ತಾರೆ. ಹೌದಾ, ಈಗ ಅಡುಗೆ ಮಾಡೋದೇನೋ ನನಗೆ ಬೇರೆ ವಿಪರೀತ ಸೊಂಟ ನೋವು, ಅಡುಗೆ ಮಾಡೋಕ್ಕೆ ಬರಲ್ಲ ಅಂದಾಗ, ಬಿಡು ಆಯಿತು ನಾನೇ ಮಾಡ್ತೀನಿ ಅಂತ ಅಜ್ಜಿ ಹೇಳ್ತಾರೆ. ಅಯ್ಯೋ ನೀವು ಯಾಕಮ್ಮ ಮಾಡ್ತೀರಾ, ನಾನು ಮಾಡ್ತೀನಿ ಅಂದ್ಬಿಟ್ಟು ಪದ್ಮ ಹೇಳ್ತಾರೆ. ಅಯ್ಯೋ ನೀವು ನಮ್ಮ ಮನೆಗೆ ಬಂದಿರೋ ಅತಿಥಿ, ನಿಮ್ಮ ಕೈಲಿ ಕೆಲಸ ಮಾಡ್ಸೋಕ್ಕಾಗುತ್ತೆ ಅಂದಾಗ, ಅಯ್ಯೋ ಕೂತು ಇನ್ನೇನಮ್ಮ ಮಾಡಬೇಕಾಗುತ್ತೆ, ನಾನು ಮಾಡ್ತೀನಿ ಅಂದ್ಬಿಟ್ಟು ಪದ್ಮ ಹೇಳ್ತಾರೆ. ನಡಿ ಪದ್ಮ, ನಿನ್ನ ಜೊತೆ ನಾನು ಸಹಾಯ ಮಾಡ್ತೀನಿ ಅಂತ ಭವಾನಿ ಅಜ್ಜಿನೂ ಹೋಗ್ತಾರೆ. ಈ ಕಡೆ ರಾಗಿಣಿ ಮತ್ತು ದುರ್ಗಾ ಇದ್ದವರು, ಹೆಂಗೆ ನಮ್ಮ ಪ್ಲ್ಯಾನ್ ಸಕ್ಸಸ್ಸು, ಬಿಟ್ಟಿಯಾಗಿ ತಿನ್ಕೊಂಡ್ಬಂದಿರೋಕ್ಕೆ ಇದೇನು ಚಿತ್ರ ಅಂದ್ಕೊಂಡಿದ್ದಾರಾ, ಇದು ನಮ್ಮನೆ ಅಂತೇಳ್ಬಿಟ್ಟು ರಾಗಿಣಿ ಹೇಳ್ತಾ ಇರ್ತಾಳೆ. ನೀವು ಮಾಡಿದ್ದು ಸರಿಯೇ ಇದೆ ರಾಗಿಣಿ, ಏನೋ ಅಂತ ಅಂದ್ಕೊಂಡಿದ್ದೆ, ನೀನು ಭಾರಿ ಛತ್ರಿ ಇದ್ದಿ ಅಂದ್ಬಿಟ್ಟು ದುರ್ಗಾ ಹೇಳ್ತಿರ್ತಾಳೆ. ಪಾಪ ಪದ್ಮ ಅವರು ಬಿಟ್ಟಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ಅಡುಗೆ ಮಾಡ್ಕೊಂಡು ತಿನ್ನಿಸೋ ಆಸೆ ಈ ಪಾಪಿಗಳಿಗೆ, ಹಂಗೆ ಪ್ಲ್ಯಾನ್ ಮಾಡಿ ಪದ್ಮ ಮತ್ತು ಅಜ್ಜಿ ಎಲ್ಲರನ್ನೂ ಸಹ ಅಡುಗೆ ಮಾಡೋಕ್ಕೆ ಕಳಿಸ್ತಾರೆ ಅಡುಗೆ ಮನೆ ಒಳಗಡೆ. ಇವ್ರ ಉದ್ದೇಶ ಏನು ಅಂದರೆ, ಬಿಟ್ಟಿಯಾಗಿ ತಿಂತಾ ಇದ್ದೀವಲ್ಲ, ಸೊ ತಿಂತಾ ಇದ್ದಾರಲ್ಲ ಅವ್ರನ್ನ ಏನಾದರೂ ಮಾಡಿ ಈ ಮನೆಯಿಂದ ಓಡಿಸ್ಬೇಕು ಅನ್ನೋದು ಮಾತ್ರ ಇವ್ರ ಉದ್ದೇಶ ಆಗಿರುತ್ತೆ. ಮತ್ತು ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನೂ ಬೇಜಾನಿದೆ ಬನ್ನಿ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಯ್ಯೋ ನನ್ನ ಸೊಸೆ ಮುದ್ದುಗೆ ಎಲ್ಲ ಗೊತ್ತು ಅಂದ್ಬಿಟ್ಟು ಈ ದುರ್ಗನೂ ಸಹ ಅವಳ ಜೊತೆ ಕುಣಿತಿರ್ತಾಳೆ. ಇನ್ನು ಮನೇಲಿ ಅಡುಗೆ ರೆಡಿ ಆಗುತ್ತೆ, ಘಮ ಘಮ ಅನ್ನತ್ತೆ. ದುರ್ಗಾ ಬಂದು ಅಬ್ಬಬ್ಬಬ್ಬ ಎಷ್ಟು ಚೆನ್ನಾಗಿದೆ ಸಾರು, ಈ ಪರಿಮಳ ನೋಡ್ತಾ ಇದ್ರೆ ಹಂಗೆ ತಿನ್ಬಿಡೋಣ ಅನಿಸ್ತಿದೆ ಅಂದಾಗ, ಮತ್ತೆ ಪರಿಮಳ ಕುಟ್ಕೊಳಕ್ಕಲ್ಲ ನಾನು ಮಾಡಿಸಿದ್ದು, ಇದಕ್ಕೊಂದು ಮಣ ಉಪ್ಪು ಸುರಿಬೇಕು, ಈ ಅಡುಗೆ ಚೆನ್ನಾಗಿ ಆಗಬಾರ್ದು ಅಂತೇಳ್ಬಿಟ್ಟು ಈ ಕಡೆ ರಾಗಿಣಿ ಹೇಳ್ತಾಳೆ. ಅಮ್ಮ ತಾಯಿ ರಾಗಿಣಿ, ನಿನ್ನ ಕೈ ಮುಗಿದು ಬಿಡ್ತೀನಿ, ಆಮೇಲೆ ಅಡುಗೆ ಇಲ್ಲ ಅಂದರೆ ಹೋಟ್ಲಿಂದ ಬುಕ್ ಮಾಡಿಸ್ಕೊಂಡು ತಿಂತಾರೆ, ನೀನು ಯಾಕೆ, ಪದ್ಮ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತು, ನೀನೇನಾದರೂ ಇದಕ್ಕೆ ಉಪ್ಪು ಸುರಿದೆ ಅನ್ಕೋ, ಈ ಕೆಲಸ ನೀನೇ ಮಾಡಿದ್ದಿ ಅಂತ ಗೊತ್ತಾಗ್ಬಿಡುತ್ತೆ, ದಯವಿಟ್ಟು ಮಾಡಬೇಡ ಕಣೆ, ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತೇಳ್ಬಿಟ್ಟು ದುರ್ಗಾ ಹೇಳ್ತಾರೆ. ಹೌದು ಅತ್ತೆ ಅಂದಾಗ, ನೋಡು ನೀನೇನಾದರೂ ಈ ಥರ ಮಾಡಿದ್ರೆ ನಾಳೆಯಿಂದ ಪದ್ಮ ಅವರು ಅಡುಗೆ ಮಾಡಲ್ಲ, ಆಮೇಲೆ ಕೆಲಸದವ್ರನ್ನ ಕರೆಸ್ತಾರೆ, ಅವ್ರು ಆರಾಮಾಗಿ ಇರ್ತಾರೆ, ದಿನ ಅವರೇ ಅಡುಗೆ ಮಾಡಿದ್ರೆ 3 ಹೊತ್ತು ಹೆಂಗಿರುತ್ತೆ, ನಾವು ಕೊಟ್ಟಿರೋ ಕೆಲಸ ಅಂದ್ಬಿಟ್ಟು ದುರ್ಗಾ ಹೇಳ್ತಾಳೆ. ಸೂಪರ್ ಐಡಿಯಾ ಅತ್ತೆ ನಿಮ್ಮದು, ನಾನೇನೋ ಅಂದ್ಕೊಂಡಿದ್ದೆ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಆದರೂ ನೀವು ಚಿಕ್ಕ ನಿಪ್ಪಟ್ಟು ಎಲ್ಲ ಮಾಡ್ತಾಯಿದ್ರಲ್ಲ, ಆ ಕೆಲಸ ಮಾಡಲ್ವ ಈಗ, ಈ ಗೀತಾ ಮತ್ತು ಕುಮಾರ್ ದುಡಿಯೋ ದುಡ್ಡಲ್ಲಿ ನಿಮ್ಮ ಸಂಸಾರ ನಡೆಸೋಕ್ಕಾಗುತ್ತೆ ಅಂದಾಗ, ನಾವು ಹೆಂಗೋ ನಡೆಸ್ತೀವಿ, ಪ್ರೀತಿ ಆಸ್ಪತ್ರೆ ಖರ್ಚಿಗೆ ಒಂದು ಸ್ವಲ್ಪ ಅಮೌಂಟ್ ಬೇಕು, ಆದರೆ ಪ್ರೀತಿ ತಿಂತಾಳೆ ಅಂತ ನಮ್ಮಮ್ಮ ಅದನ್ನೆಲ್ಲ ಮಾಡಲ್ಲ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಅತ್ತೆ ನೀವು ಅಷ್ಟು ಚೆನ್ನಾಗಿ ರುಚಿಯಾಗಿ ಮಾಡ್ತಿದ್ದೀರಾ ಅಂದರೆ ನೀವು ಅದೇ ಬಿಸ್ನೆಸ್ನ ಯಾಕೆ ಮಾಡಬಾರ್ದು ಅಂತ ವಂಶಿ ಹೇಳ್ತಾರೆ. ನೀವು ಹೇಳ್ತಾ ಇರೋದು ಸತ್ಯಾಣಿ ಅಂದರೆ, ಆದರೆ ಈ ಒಂದು ಸಿಟಿಲಿ ಅಷ್ಟೊಂದು ದುಬಾರಿ ಖರ್ಚು ಬಂಡವಾಳ ಎಲ್ಲ ಹಾಕೋಕ್ಕಾಗುತ್ತೆ ಅಂದ್ಬಿಟ್ಟು ನಮ್ಮ ಪದ್ಮ ಹೇಳ್ತಾರೆ. ನಾನು ಇದೀನಿ ತಾನೆ, ನಾನು ನಿಮಗೆಲ್ಲ ಮಾಡ್ಕೊಡ್ತೀನಿ ಅಂತ ಕಡೆ ವಂಶಿ ಹೇಳ್ತಿರ್ತಾರೆ. ತುಂಬ ಖುಷಿಯಾಗುತ್ತೆ ಸ್ವಾತಿಗೆ, ವಂಶಿ ಎಷ್ಟು ನಮ್ಮ ಕುಟುಂಬದ ಮೇಲೆ ಎಷ್ಟೊಂದು ನಂಬಿಕೆ, ಒಂದು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅಂತ. ನೋಡೋಣ ಇದು ಮುಂದೆ ಎಲ್ಲೋಗಿ ತಲುಪುತ್ತೆ. ಪದ್ಮ ಅವ್ರಿಗೆ ಅಂತ ಒಂದು ಬಿಸ್ನೆಸ್ ಮಾಡಿಕೊಟ್ಟು ಅವ್ರನ್ನ ಸೆಟಲ್ ಮಾಡಿಸ್ತಾರ ವಂಶಿಯವರು. ಈ ಕಡೆ ಸ್ವಾತಿ ಮನಸ್ಸಲ್ಲಿರೋ ಪ್ರೀತಿ ವಂಶಿಗೆ ಹೇಳ್ತಾರ, ವಂಶಿ ಪ್ರೀತಿನ ಸ್ವಾತಿಗೆ ಹೇಳ್ತಾರ. ನೋಡೋಣ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.